ಕುರ್ಚಿ ಕದನದ ಹೊತ್ತಲ್ಲೇ ಕೆಪಿಸಿಸಿ ಒಂದು ಭರ್ಜರಿ ಆದಂತಹ ಪೋಸ್ಟ್ ಅನ್ನ ಹಾಕೊಂಡಿದೆ. ಈ ಒಂದು ಪೋಸ್ಟ್ ಇದೀಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಭಾರಿ ಚರ್ಚೆಗೆ ನಾಂದಿ ಹಾಡ್ತಾ ಇದೆ ಕೆಪಿಸಿಸಿ ವಿಡಿಯೋ. ಒಂದು ಕಡೆ ಕುರ್ಚಿ ಕದನ ಆಗ್ತಾ ಇದೆ, ಅದರ ಬೆನ್ನಲ್ಲೇ ಕೆಪಿಸಿಸಿ ಒಂದು ಪೋಸ್ಟ್ ಅನ್ನ ಹಾಕೊಂಡಿದೆ. ಆ ಪೋಸ್ಟ್ ಹಾಕ್ತಾ ಇದ್ದಂತೆ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಜಾಲತಾಣದಲ್ಲಿ ಡಿಸಿಎಂ ಡಿಕೆಶಿ ವಿಡಿಯೋ ಪೋಸ್ಟ್ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಹಾಡಿ ಹೋಗಲಿದೆ ಈ ಒಂದು ಕೆಪಿಸಿಸಿ ಪೋಸ್ಟ್ ಅಲ್ಲಿ. ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಇದು ಕೇವಲ ಹೆಸರಲ್ಲ, ಬ್ರ್ಯಾಂಡ್, ಟ್ರಬಲ್ ಶೂಟರ್, ಮಣ್ಣಿನ ಮಗ, ನಿಷ್ಠಾವಂತ ನಾಯಕ, ಹೀಗೆ ಹಾಗೆ ಅಂತ ಹೇಳಿ ಹಾಡಿ ಹೊಗಳಿದ್ದಾರೆ ಈ ಒಂದು ವಿಡಿಯೋದಲ್ಲಿ. ಸೊ ಇದೀಗ ಇದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ಭಾರಿ ಚರ್ಚೆಗೆ ನಾಂದಿ ಹಾಡ್ತಾ ಇದೆ ಈ ಒಂದು ಪೋಸ್ಟ್. ಸಿಎಂ ಸಿದ್ದರಾಮಯ್ಯ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ, ಓನ್ಲಿ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಆದ್ರೆ ಇದರಲ್ಲಿ ಯಾವ ನಾಯಕರದ್ದು ಇಲ್ಲ, ಕೇವಲ ಡಿಕೆ ಶಿವಕುಮಾರ್ ಬಗ್ಗೆ ಮಾತ್ರ ಕೆಪಿಸಿಸಿ ಪೋಸ್ಟ್ ಮಾಡಿಕೊಂಡಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆಗೆ ನಾಂದಿ ಹಾಡ್ತಾ ಇದೆ ಈ ಒಂದು ಪೋಸ್ಟ್. ಸಿಎಂ ಆಪ್ತರ ಕೆಂಗಣ್ಣಿಗೆ ಗುರಿಯಾಗುತ್ತಾ ಈ ಒಂದು ಪೋಸ್ಟ್. ಈಗ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಹಿರಿಯ ನಾಯಕರು ಕೂಡ ಶ್ರಮ ವಹಿಸಿದ್ದಾರೆ, ಎಲ್ಲರೂ ಕೂಡ ಪ್ರಾಮಾಣಿಕತೆ ಮೆರೆದಿದ್ದಾರೆ, ನಿಷ್ಠಾವಂತ ನಾಯಕರಾಗಿದ್ದಾರೆ, ಎಲ್ಲರೂ ಕೂಡ ಮಣ್ಣಿನ ಮಕ್ಕಳೇ ಆಗಿದ್ದಾರೆ. ಹಾಗೆಯೂ ಕೂಡ ನೋಡಿದ್ರೆ ಬಹಳಷ್ಟು ಹಿರಿಯ ನಾಯಕರು ಕೂಡ ಇದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನೂ ಕೂಡ ಸೇರಿಸಿದ ಹಾಗೆ ಬಹಳಷ್ಟು ನಾಯಕರಿದ್ದಾರೆ. ಆ ಎಲ್ಲಾ ನಾಯಕರ ಉಲ್ಲೇಖ ಇಲ್ಲದೆ ಯಾಕೆ ಬರೀ ಡಿಕೆ ಶಿವಕುಮಾರ್ ಅವರ ಉಲ್ಲೇಖವನ್ನ ಮಾಡಿ ಪೋಸ್ಟ್ ಅನ್ನ ಮಾಡಲಾಗಿದೆ ನೋಡಿ. ಅದರಲ್ಲಿ ಟ್ರಬಲ್ ಶೂಟರ್, ಮಣ್ಣಿನ ಮಗ, ನಿಷ್ಠಾವಂತ ನಾಯಕ, ಇದು ಕೇವಲ ಹೆಸರಲ್ಲ, ಡಿಕೆ ಶಿವಕುಮಾರ್ ಅಂದ್ರೆ ಬ್ರ್ಯಾಂಡ್, ಹೀಗೆ ಹಾಡಿ ಹೋಗಲಿದ್ದಾರೆ. ಇದೀಗ ಇದು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಸೊ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರ ಕೆಂಗಣ್ಣಿಗೂ ಕೂಡ ಇದು ಗುರಿಯಾಗತ್ತಾ ಪೋಸ್ಟ್? ಹಾಗಾದ್ರೆ ನಾವೆಲ್ಲ ಇಲ್ವಾ? ಹಾಗಾದ್ರೆ ಇವರೊಬ್ರೇನಾ ಮಣ್ಣಿನ ಮಗ, ಇವರೊಬ್ರೇನಾ ಪ್ರಾಮಾಣಿಕ ಅಂತ ಹೇಳಿ ಅವರು ಕೂಡ ಪ್ರಶ್ನೆ ಮಾಡ್ತಾರ. ಹಾಗಿದ್ರೆ ಚರ್ಚೆಗೆ ಕಾರಣವಾಗತ್ತಾ? ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಕೆಪಿಸಿಸಿಯ ಈ ಒಂದು ಪೋಸ್ಟ್ ಇದೀಗ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇವರೊಬ್ಬರೇನ ಮಣ್ಣಿನ ಮಗ, ಪ್ರಾಮಾಣಿಕ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಏನು ಸ್ವಪಕ್ಷದ ನಾಯಕರೇ ಈಗ ಪ್ರಶ್ನೆಯನ್ನ ಎತ್ತುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಇದು ಸಿಎಂ ಆಪ್ತರ ಕೆಂಗಣ್ಣಿಗೂ ಕೂಡ ಗುರಿಯಾಗುತ್ತೆ. ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಹೊಗಳಿ ಕೆಪಿಸಿಸಿ ಅವರು ಪೋಸ್ಟ್ ಹಾಕಿರ್ತಕ್ಕಂಥದ್ದು ಈಗ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಕೇವಲ ಹೆಸರಲ್ಲ, ಅದು ಬ್ರ್ಯಾಂಡ್ ಅನ್ನೋ ಒಂದು ವಿಚಾರವನ್ನು ಕೆಪಿಸಿಸಿ ಪಕ್ಷದಿಂದಲೇ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರ್ತಕ್ಕಂಥದ್ದು. ಇದು ಈಗ ಬಹಳಷ್ಟು ಒಂದು ವೈರಲ್ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಮಣ್ಣಿನ ಮನುಷ್ಯ, ಟ್ರಬಲ್ ಶೂಟರ್, ಎಂಥದ್ದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಸಾಲ್ವ್ ಮಾಡ್ತಕ್ಕಂಥ ಪ್ರಾಬ್ಲಮ್ ಸಾಲ್ವರ್ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು. ಹಾಗೆ ಅಲ್ಲದೆ ಪಕ್ಷಕ್ಕಾಗಿ ಹೃದಯದಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಈ ಮೂಲಕ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಗತ್ತು ಏನಿದೆ ಅದನ್ನ ತೋರಿಸ್ತಕ್ಕಂಥ ಒಂದು ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಧೋಗತಿ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ಒಬ್ಬ ಸಾರಥಿಯಾಗಿ ಕೂಡ ಬಂದಿದ್ರು. ಹಾಗಾಗಿ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಒಂದು ಸಮಸ್ಯೆಗಳನ್ನ ಬಗೆಹರಿಸಿದ್ರು. ಇಡೀ ಒಂದು ಕೆಪಿಸಿಸಿಗೆ ಒಂದು ರೂಪುರೇಷೆಯನ್ನ ಕೊಟ್ಟಂತವರು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮದೇ ಆದಂಥ ಪಕ್ಷದಲ್ಲಿ ಬೆಂಬಲಿಗರ ಒಂದು ಫಾಲೋಯಿಂಗ್ ಇದೆ, ಜೊತೆಗೆ ತಮ್ಮದೇ ಆದಂಥ ಒಂದು ಅಭಿಮಾನಿಗಳ ಒಂದು ಫಾಲೋಯಿಂಗ್ ಇರ್ತಕ್ಕಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಮೊದಲಿಂದಲೂ ಕೂಡ ಒತ್ತಾಯ ಮಾಡ್ತಕ್ಕಂಥ ಅವರ ಬೆಂಬಲಿಗರು ಕೂಡ ಬಹಳಷ್ಟು ಜನ ಇದ್ದಾರೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಇದೇ ಒಂದು ಫೆಬ್ರವರಿ ನಂತರ ಸಿಎಂ ಆಗ್ತಾರೆ ಅನ್ನೋ ವಿಚಾರಗಳು ಸಾಕಷ್ಟು ಸದ್ದಾಗ್ತಾ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ದೆಹಲಿ ಮಟ್ಟದಲ್ಲಿ ಎಲ್ಲ ರೀತಿಯ ಒಂದು ತಯಾರಿಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಕಡೆ ಬೆಂಬಲಿಗರು ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತು ನಿರಂತರವಾಗಿ ಹೈಕಮಾಂಡ್ ಮೇಲೆ ಒತ್ತಡ ತರ್ತಕ್ಕಂಥ ಒಂದು ತಂತ್ರಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಒಂದು ಬೆಳವಣಿಗೆಗಳ ನಡುವೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಕೇವಲ ಅದು ಹೆಸರಲ್ಲ, ಬ್ರ್ಯಾಂಡ್ ಅಂತ ಕೆಪಿಸಿಸಿ ಪಕ್ಷದಿಂದಲೇ ಹೊಗಳಿ ಇಂಥದ್ದೊಂದು ಪೋಸ್ಟ್ ಹಾಕಲಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕೆಪಿ
KPCCಯಲ್ಲಿ ಬಹುತೇಕರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅಂತ ಬಹಳಷ್ಟು ಜನ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ತಮ್ಮ ಒಂದು ಅಭಿಮಾನದ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರನ್ನ ಆಡಿ ಹೊಗಳಿ ಈ ರೀತಿ ಒಂದು ಪೋಸ್ಟ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸಿಂಧು, ಕುಸುಮ. ಡೀಟೇಲ್ಸ್ಗಾಗಿ